ನಮಸ್ಕಾರ ಸ್ನೇಹಿತರೆ, ಏನ್ ನಡೀತಾ ಇದೆ ದೇಶದಲ್ಲಿ? ಕೇವಲ 4 ಸೆಕೆಂಡ್ಗಳ ವಿಡಿಯೋ ಮಹಾ ಷಡ್ಯಂತ್ರನ ಬಯಲು ಮಾಡಿರೋದು ದಿಲ್ಲಿಯ ರಾಜಕೀಯ ರಣರಂಗನ ಮತ್ತಷ್ಟು ಕಾವೇರುವಂತೆ ಮಾಡಿದೆ. ಕಾಂಗ್ರೆಸ್ನವರು ಹೇಳೋದೇನು, ಇದು ಒಂದು ಘಟನೆನೇ ಅಲ್ಲ, ಬಿಜೆಪಿಯವರು ಇದನ್ನ ಗುಡ್ಡದ ರೀತಿ ಪ್ರೊಜೆಕ್ಟ್ ಮಾಡಿ ತೋರಿಸ್ತಾ ಇದ್ದಾರೆ ಅನ್ನೋದು ಆರೋಪ. ನಿಜಕ್ಕೂ ಏನಾಯ್ತು ಸಂಸತ್ತಲ್ಲಿ? ಮೋದಿಯನ್ನ ಮುಗಿಸಿ ಬಿಡ್ಬೇಕು ಅಂತ ಷಡ್ಯಂತ್ರ ಮಾಡಲಾಗಿತ್ತ? ಇವರೆಲ್ಲ ಯಾರು? ಮಹಿಳೆಯರನ್ನೇ ಮುಂದೆ ಬಿಟ್ಟಿದ್ದು. ಖುದ್ದು ಸ್ಪೀಕರ್ರೇ ಈ ಬಗ್ಗೆ ಮಾಹಿತಿ ಕೊಟ್ಟಿರ್ತಕ್ಕಂಥದ್ದು ಸದನದಲ್ಲಿ, ಸಂಸತ್ತಲ್ಲಿ. ಪಂಜಾಬ್ಗೆ ಮೋದಿ ಭೇಟಿ ಕೊಟ್ಟಾಗ ಅವರ ಬೆಂಗಾವಲು ವಾಹನಗಳು ಆಚೀಚೆ ಕದಡದಂತೆ ಒಂದು ಸೇತುವೆ ಮೇಲೆ ಲಾಕ್ ಮಾಡಿದ್ದಂತಹ ಪರಿಸ್ಥಿತಿಯನ್ನು ನೀವು ನೆನಪು ಮಾಡಿಕೊಳ್ಳಿ. ಆ ಹತ್ಯೆಯ ಸಂಚಿನಿಂದ ಮೋದಿ ಅವರು ಬಚಾವಾಗಿ ವಾಪಸ್ಸೇನೋ ಬಂದ್ರು. ಅದೇ ರೀತಿಯ ಹತ್ಯೆಯ ಸಂಚು ಸಂಸತ್ತಲ್ಲಿ ನಡೆದಿರುವುದು ಇದು ಮಾಮೂಲಿ ವಿಚಾರ ಅಲ್ಲ, ತನಿಖೆಯಿಂದ ಹೊರಬಂದಿರ್ತಕ್ಕಂಥದ್ದು. ಇಷ್ಟು ದಿವಸ ಮೋದಿ ತೇರಿ ಖಬರ್ ಕುದೇಗಿ, ಆಜ್ ನಹಿ ತೋ ಕಲ್ ಕುದೇಗಿ ಅಂತ ಘೋಷಣೆಗಳನ್ನು ಮಾತ್ರ ಕೂಗ್ತಾ ಇದ್ರು. ಈಗ ಮೋದಿಯ ಹತ್ಯೆ ಮಾಡೋದಿಕ್ಕೆ ಪ್ರಯತ್ನಗಳಾಗ್ತಾ ಇರೋದು ಇದು 2ನೇ ಬಾರಿ ಆಗಿರೋದು. ಕಾಂಗ್ರೆಸ್ ಕಡೆಗೆ ಬಟ್ಟು ಮಾಡಿ ತೋರಿಸ್ತಾ ಇರೋದು ಬಿಜೆಪಿ. ಸದನದಲ್ಲಿ ನನ್ನ ಹತ್ಯೆಗೆ ಯತ್ನ ನಡೆದಿದೆ ಅಂತ ಖುದ್ದು ಪ್ರಧಾನಿನೇ ಒಪ್ಕೊಂಡಿರೋದು. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ರು ಈ ಹಿಂದೆ ಇದೇ ಸಂಸತ್ತಲ್ಲಿ ಕಣ್ಣೀರ್ ಹಾಕಿ ನನಗೆ ರಕ್ಷಣೆ ಕೊಡಿ ಅಂತ ಕೇಳಿದ್ದನ್ನ ಮೋದಿ ಈಗ ನೆನಪು ಮಾಡಿಕೊಟ್ಟಿರೋದು. ಈಗೇನೋ ಯೋಗಿ ಬಲಶಾಲಿ ಮುಖ್ಯಮಂತ್ರಿ, ಈ ಹಿಂದೆ ಅದೇ ಯೋಗಿ ಸಂಸತ್ತಲ್ಲಿ ಗಳಗಳ ಅಂತ ಹತ್ತಿದ್ರು, ನನಗೆ ರಕ್ಷಣೆ ಇಲ್ಲ ಉತ್ತರ ಪ್ರದೇಶದಲ್ಲಿ ಅಂತ. ಕಾಂಗ್ರೆಸ್ನವರು ಹತಾಶೆಗಿಳಿದಿದ್ದಾರೆ. ಎಲೆಕ್ಷನ್ ಗೆಲ್ಲೋದಕ್ಕೆ ಸಾಧ್ಯ ಆಗದೆ ಅಡ್ಡದಾರಿಯಲ್ಲಿ ಮೋದಿಯನ್ನೇ ಮುಗಿಸಿ ಬಿಟ್ರೆ ಹೇಗೆ ಅನ್ನೋ ಆಲೋಚನೆಗಳು ಬರ್ತಾ ಇದೆಯಾ? ಹಾಗಾಗಿ ಮೋದಿ ಹತ್ಯೆಗೆ ಸಂಚುಗಳು ನಡೀತಾ ಇದ್ದಾವೆ ಅಂತ ಬಿಜೆಪಿ ಆರೋಪ ಮಾಡೋದು. ಪ್ರಧಾನಿ ಮೋದಿ ಭಾಷಣ ಮಾಡೋದಕ್ಕೆ ಸಂಸತ್ತಿಗೆ ಬರ್ತಾರೆ. ಅದೇ ಸಮಯವನ್ನ ಸಾಧಿಸಿ ಕಾಂಗ್ರೆಸ್ ಮಹಿಳಾ ಸಂಸದರನ್ನ ಮೋದಿಯ ಚೇರ್ ಕಡೆಗೆ ನುಗ್ಗಿಸಿ, ರಾಹುಲ್ ಗಾಂಧಿ ಅವರು ಇದೇ ಮಹಿಳಾ ಸಂಸದರನ್ನ, ಅದರಲ್ಲೂ ದಲಿತ ಮಹಿಳಾ ಸಂಸದರನ್ನ ಕತ್ತಿ ಗುರಾಣಿಯಾಗಿ ಬಳಸಿ ಮೋದಿ ವಿರುದ್ಧ ಸಂಸತ್ನಲ್ಲೇ ಷಡ್ಯಂತ್ರ ನಡೆಸಿದ್ರು. ಇವರ ಉದ್ದೇಶ ಸಂಸತ್ತಲ್ಲಿ ಮಾರಾಮಾರಿಯಾಗಿ ಮೋದಿಯ ಇಮೇಜ್ಗೆ ಧಕ್ಕೆ ತರಬೇಕು. ಇದು ರಾಷ್ಟ್ರದಾದ್ಯಂತ, ಪ್ರಪಂಚದಾದ್ಯಂತ ಟಿವಿನಲ್ಲಿ ಪ್ರಸಾರ ಆಗುತ್ತೆ, ನಮ್ಮ ಕೆಲಸ ಕ್ಲಿಯರ್ ಆಗುತ್ತೆ. ಇದ ಕಾಂಗ್ರೆಸ್ನವರು ಮಾಡಿದ್ದ ಯೋಚನೆ. ಇಂತಹ ಭಯದ ವಾತಾವರಣವನ್ನ ಕಾಂಗ್ರೆಸ್ಸಿಗರು ಸೃಷ್ಟಿ ಮಾಡಿದ್ರು ನೋಡಿ. ಸಂಸತ್ತು ದೇವಸ್ಥಾನ ಅನ್ನುವ ಕಿಂಚಿತ್ತೂ ಕಾಳಜಿ ಇಲ್ಲದೆ ಭಯದ ವಾತಾವರಣ ಸೃಷ್ಟಿ ಮಾಡಲಾಗಿತ್ತು. ಅಷ್ಟೇ ಅಲ್ಲ, ಓಂ ಬಿರ್ಲಾ ಸ್ಪೀಕರ್ರ ಚೇಂಬರ್ಗೆ ನುಗ್ಗಿ ಗಲಾಟೆಗಳನ್ನ ಮಾಡಲಾಗುತ್ತೆ. ಪ್ರಜಾಪ್ರಭುತ್ವ, ಸಂವಿಧಾನ, ಡೆಮಾಕ್ರಸಿ ಅನ್ನುವ ಇವರು ಇದೇನಾ ಪ್ರಜಾಪ್ರಭುತ್ವ ಸಂವಿಧಾನಕ್ಕೆ ಕೊಡ್ತಕ್ಕಂತಹ ಮರ್ಯಾದೆ? ಸಾಂವಿಧಾನಿಕ ಹುದ್ದೆನಲ್ಲಿರ್ತಕ್ಕಂಥ ಸ್ಪೀಕರ್ ಮೇಲೆ ಹಲ್ಲೆಗೆ ಯತ್ನ ನಡೆಯುತ್ತೆ ಅಂದ್ರೆ ಇದ ಸಂವಿಧಾನ ರಕ್ಷಣೆ? ಇದ ಸಾಂವಿಧಾನಿಕ ಕುರ್ಚಿ ಮೇಲೆ ಕೂತಿರ್ತಕ್ಕಂಥ ಸ್ಪೀಕರ್ ರಕ್ಷಣೆ ಮಾಡೋ ರೀತಿ? ಇವರಿಂದ ಪ್ರಜಾಪ್ರಭುತ್ವ ಉಳಿಯಲ್ಲ, ಮತ್ತಷ್ಟು ಅಳಿಯುತ್ತೆ ಅಂತ ಬಿಜೆಪಿಗರು ವಾಗ್ದಾಳಿ ಮಾಡ್ತಾ ಇರೋದು. ಈ ಹಿಂದೆ ಯೋಗಿ ಆದಿತ್ಯನಾಥ್ರು ಲೋಕಸಭೆಯಲ್ಲಿ ನಿಂತು ಗಳಗಳ ಅಂತ ಅಳ್ತಾ, ನನ್ನ ಪ್ರಾಣಕ್ಕೆ ಕುತ್ತಿದೆ, ನನಗೆ ರಕ್ಷಣೆ ಕೊಡಿ, ನನ್ನ ಮೇಲೆ ಸುಳ್ಳು ಆರೋಪಗಳನ್ನು ಹೊರಿಸಿ ಕೇಸ್ಗಳನ್ನು ದಾಖಲು ಮಾಡಲಾಗ್ತಾ ಇದೆ ಉತ್ತರ ಪ್ರದೇಶದಲ್ಲಿ, ನನ್ನ ರಕ್ಷಣೆಗೆ ನೀವೇ ಬರ್ಬೇಕು ಅಂತ ಸ್ಪೀಕರ್ ಬಳಿ ಮನವಿ ಮಾಡಿದ್ರು. ಆಗ ದಶಕಗಳ ಕಾಲ ಅಧಿಕಾರ ಅನುಭವಿಸಿದ್ದು ಕಾಂಗ್ರೆಸ್ ಪಕ್ಷ, ಈಗ ದಿಢೀರಂತ ಅಧಿಕಾರ ಇಲ್ಲ. 12 ವರ್ಷಗಳಿಂದ ಮೋದಿ ಪ್ರಧಾನಿ ಹುದ್ದೆ ಬಿಟ್ಟು ಇಳಿತಾ ಇಲ್ಲ, ಮುಂದೇನು ಇಳಿಯುವ ಯಾವ ಸೂಚನೆಗಳು ಕಾಣ್ತಾ ಇಲ್ಲ. ಹಾಗಾಗಿ ಅಡ್ಡದಾರಿಯ ಮೂಲಕ ಅಧಿಕಾರ ಹಿಡಿಯುವ ಪ್ರಯತ್ನ ನಡೀತಾ ಇದೆಯಾ ಕಾಂಗ್ರೆಸ್ನಿಂದ? ಒಬ್ಬ ಸಿಖ್ ನಾಯಕ ರವನೀತ್ ಸಿಂಗ್ ಬಿಟ್ಟು ಅವರನ್ನು ಸಹ ಬಿಟ್ಟಿರ್ಲಿಲ್ಲ ನೋಡಿ ಕಾಂಗ್ರೆಸ್ನವರು, ಹಲ್ಲೆಗೂ ಪ್ರಯತ್ನ ಮಾಡಿದ್ರು. ರವನೀತ್ ಸಿಂಗ್ ಬಿಟ್ಟು ಏನಾದ್ರೂ ಆ ಸ್ಥಳದಿಂದ ಆ ಸಮಯಕ್ಕೆ ಹೋಗದೆ ಹೋಗಿದ್ರೆ ಅಲ್ಲಿರ್ತಕ್ಕಂತಹ ಕಾಂಗ್ರೆಸ್ನ ಸಂಸದರೇ ಬಿಟ್ಟು ಮೇಲೆ ಹಲ್ಲೆ ಮಾಡಿ ಬಿಡ್ತಾ ಇದ್ರು. ಅದನ್ನ ರಾಹುಲ್ ಗಾಂಧಿ ಮುಂದೆ ನಿಂತೇ ಮಾಡಿಸಿ ಬಿಡ್ತಾ ಇದ್ರು. ಇದು ನಾನೆಲ್ಲ ಹೇಳ್ತಾ ಇರೋದು, ಬಿಜೆಪಿಗರು ಆರೋಪ ಮಾಡ್ತಾ ಇರೋದು ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಪಕ್ಷದ ವಿರುದ್ಧ. ಪಶ್ಚಿಮ ಬಂಗಾಳದ ಮಮತಾ ಬ್ಯಾನರ್ಜಿ ಮೇಲೂ ಸಹ ಅಟ್ಯಾಕ್ ಮಾಡಿದ್ರು ಮೋದಿ. ಅಕ್ರಮ ಬಾಂಗ್ಲಾ ವಲಸಿಗರನ್ನ ಬಚಾವ್ ಮಾಡೋದಕ್ಕೆ ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ಸುಪ್ರೀಂ ಕೋರ್ಟ್ಗೆ ಹೋಗಿ ವಾದ ಮಾಡ್ತಾರೆ. ಇದರ ಅರ್ಥ ಏನು? ಸುಪ್ರೀಂ ಕೋರ್ಟ್ ಮೇಲೆ, ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ಒತ್ತಡ ಏರೋ ಪ್ರಯತ್ನ ಅಲ್ವಾ ಇದು ಅಂತ ಅಟ್ಯಾಕ್ ಮಾಡಿರೋದು ಮೋದಿ. ಕಾಂಗ್ರೆಸ್ನವರು ಯಾವಾಗೆಲ್ಲ ಮೋದಿಯ ಮೇಲೆ ವೈಯಕ್ತಿಕ ದಾಳಿಗಳನ್ನ ಮಾಡಿದಾರೋ ಹಾಗೆಲ್ಲ ಹೀನಾಯವಾಗಿ ಸೋತಿದ್ದಾರೆ ಕೂಡ. ಗುಜರಾತ್ ಎಲೆಕ್ಷನ್ ಇಂದ ಹಿಡಿದು ಸಂಸತ್ನ 3 ಬಾರಿಯ ಎಲೆಕ್ಷನ್ ನಲ್ಲಿ ಬಿಜೆಪಿ ಭರ್ಜರಿಯಾಗಿ ಗೆದ್ದಿರೋದು ಕಾಂಗ್ರೆಸ್ನವರು ಮೋದಿಯ ಮೇಲೆ ಮಾಡಿರ್ತಕ್ಕಂತಹ ವೈಯಕ್ತಿಕ ದಾಳಿಗಳ ಫಲ. ಸ್ನೇಹಿತರೆ, ಇದು ಈ ದೇಶದ ಸಂವಿಧಾನದ ವಿರುದ್ಧ, ಡೆಮಾಕ್ರಸಿಯ ವಿರುದ್ಧ, ಪಾರ್ಲಿಮೆಂಟರಿ ಸಿಸ್ಟಮ್ ವಿರುದ್ಧ
ವ್ಯವಸ್ಥಿತವಾಗಿ ನಡೆಸಿರ್ತಕ್ಕಂತಹ ದಾಳಿ. ಪ್ರಧಾನಿ ಹತ್ಯೆಗೆ ಅದು ಸಂಸತ್ತಲ್ಲೇ ಪ್ರಯತ್ನಗಳಾಗತ್ತೆ ಅಂದ್ರೆ ಸಾಮಾನ್ಯ ಜನರ ಪಾಡೇನು ಯೋಚನೆ ಮಾಡಿ. ಇದನ್ನ ಈಗ್ಲೇ ತಡೆಯದೆ ಹೋದ್ರೆ ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಯೋಚನೆ ಮಾಡಿ. ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಲೋಕಸಭೆಯ ಸ್ಪೀಕರ್ ಪ್ರಧಾನಿಗೆ ತಾಕೀತು ಮಾಡಿ ಆರ್ಡರ್ ಮಾಡಿ ಹೇಳ್ತಾರೆ, ನೀವು ಸದನಕ್ಕೆ ಬರಬೇಡಿ, ನಿಮ್ಮ ಹತ್ಯೆಗೆ ಷಡ್ಯಂತರ ನಡೆದಿದೆ ಅಂತ ಸದನಕ್ಕೆ ಬರದಂತೆ ಪ್ರಧಾನಿಗೆ ತಾಕೀತು ಮಾಡ್ತಾರೆ ಅಂದ್ರೆ ನಾವು ಯಾವ ವ್ಯವಸ್ಥೆನಲ್ಲಿದ್ದೇವೆ? ಪ್ರತಿಪಕ್ಷಗಳು ಯಾವ ದಾರಿ ಹಿಡಿದಿದ್ದಾವೆ? ದೇಶದ ಜನ ಇಂತಹ ಪುರುಷಾರ್ಥಕ ಸಂಸದರನ್ನ ಆಯ್ಕೆ ಮಾಡಿ ಸಂಸತ್ತಿಗೆ ಕಳಿಸಿ ನಮ್ಮ ಕಷ್ಟ ಸುಖ ದುಃಖ ದುಮ್ಮಾನಗಳನ್ನ ಚರ್ಚೆ ಮಾಡಿ ಅಂತ ಕಳಿಸೋದು. ಇವರಿಗೆ ಶಕ್ತಿ ಇದ್ರೆ ಎಲೆಕ್ಷನ್ ನಲ್ಲಿ ರಣರಂಗದಲ್ಲಿ ಮೋದಿಯನ್ನ ಎದುರಿಸ್ಲಿ. ಅದು ಬಿಟ್ಟು ಷಡ್ಯಂತ್ರ ಮಾಡಿ ಹತ್ಯೆಗೆ ಸಂಚು ಮಾಡೋದಾ? ಇವರ ಪ್ರಯತ್ನ ಹೇಗಿತ್ತು ನೋಡಿ. ಪ್ರಧಾನಿ ಕೂರುವ ಕುರ್ಚಿಯನ್ನ ಹಿಂದಿನಿಂದ ಮತ್ತು ಮುಂದಿನಿಂದ ಘೇರಾವ್ ಹಾಕೋದಿಕ್ಕೆ ಎಲ್ಲ ಸಿದ್ಧತೆಗಳು ಆಗಿತ್ತು. ಮೋದಿ ಬಂದು ಕೂತಿದ್ರೆ ಸಾಕಾಗಿತ್ತು, ಅಲ್ಲೇ ನಡೆದೇ ಹೋಗಿ ಬಿಡ್ತಾ ಇತ್ತು. ನೀವು ಕೇಳ್ಬೋದು, ಕೇವಲ ಮಹಿಳೆಯರು ಏನ್ ಮಾಡ್ಯಾರು, ಅವರಿಂದ ಹೆಂಗೆ ಮೋದಿ ಹತ್ಯೆ ಪ್ರಯತ್ನ ಆಗುತ್ತೆ ಅಂತ. ಹೇಗೆ ಷಡ್ಯಂತ್ರ ನಡೆದಿತ್ತಪ್ಪ ಅಂದ್ರೆ, ಮೋದಿಯ ಕುರ್ಚಿಯ ಹಿಂದೆ ಮತ್ತು ಮುಂದೆ ಮಹಿಳೆಯರನ್ನ ಮುಂದೆ ಬಿಟ್ಟು ಮಾರಾಮಾರಿ ಆಗುವಂತೆ ಮಾಡೋದು. ಬಿಜೆಪಿಯ ಸಂಸದರೇನು ಇದನ್ನು ನೋಡ್ಕೊಂಡು ಸುಮ್ನೆ ಕೂತಿರ್ತಾರ, ಅವರು ಸಹ ಅಖಾಡಕ್ಕಿಳಿತಾರೆ, ಕೈ ಮಿಲಾಯಿಸೋದಕ್ಕೆ ಶುರು ಮಾಡ್ತಾರೆ. ಆಗ ಇಡಿ ವಡಿ ಬಡಿ ಶುರುವಾಗುತ್ತೆ. ಇದೆಲ್ಲ ಲೈವ್ ಟಿವಿನಲ್ಲಿ ಪ್ರಸಾರ ಆಗುತ್ತೆ. ಇದೇ ನೋಡಿ ಕಾಂಗ್ರೆಸ್ಗೂ ಬೇಕಾಗಿದ್ದು. ಇದೆಲ್ಲ ಲೈವ್ ಟಿವಿನಲ್ಲಿ ಪ್ರಸಾರ ಆಗಿ ಮೋದಿಯ ಇಮೇಜ್ಗೆ ಕಪ್ಪು ಮಸಿ ಬಳಿಯೋದೆ ಪ್ರಯತ್ನ ಕಾಂಗ್ರೆಸ್ದು. ಇದು ಬಿಜೆಪಿ ಮಾಡ್ತಾ ಇರ್ತಕ್ಕಂತಹ ಆರೋಪ. ಬೇಕಂತ ಮಹಿಳಾ ಸಂಸದರನ್ನ, ಅದರಲ್ಲೂ ದಲಿತರನ್ನು ಮುಂದೆ ಮಾಡಿ ಬಿಟ್ಟಿತ್ತು ಕಾಂಗ್ರೆಸ್. ಪರಿಸ್ಥಿತಿ ಕೈ ಮೀರಿದ್ರೆ ಏನಾಗ್ತಾ ಇತ್ತು? ಮಾರ್ಷಲ್ಗಳು ಬರ್ತಾ ಇದ್ರು, ಸಂಸದರನ್ನು ಎತ್ತಿ ಹೊರಗೆ ಬಿಸಾಕ್ತಾ ಇದ್ರು. ಇದೇ ಬೇಕಾಗಿದ್ದು ಕಾಂಗ್ರೆಸ್ನವರಿಗೆ. ಅಂದ್ರೆ ಮೋದಿಯ ಇಮೇಜ್ಗೆ ಡ್ಯಾಮೇಜ್ ಮಾಡಿ ಜನರಲ್ಲಿ ಆಡಳಿತ ಪಕ್ಷದ ವಿರುದ್ಧ ಕೆಟ್ಟ ಭಾವನೆ ಬರುವಂತೆ ಮಾಡೋದು ಷಡ್ಯಂತ್ರ ಅನ್ನೋ ಆರೋಪ ಈಗ ಕಾಂಗ್ರೆಸ್ ಮೇಲೆ ಕೇಳಿ ಬರ್ತಾ ಇರೋದು. ಯಾಕಂದ್ರೆ ಇದನ್ನ ಯಾರೋ ಸಾಮಾನ್ಯ ಬಿಜೆಪಿಯ ಕಾರ್ಯಕರ್ತರು ಅಥವಾ ಬಿಜೆಪಿ ನಾಯಕರು ಹೇಳಿರೋದಲ್ಲ, ಖುದ್ದು ಸ್ಪೀಕರ್ ಹೇಳಿರೋದು. ನಾನೇ ಪ್ರಧಾನಿಗೆ ತಾಕೀತು ಮಾಡದೆ ಸದನಕ್ಕೆ ಬರಬೇಡಿ, ನಿಮ್ಮ ಮೇಲೆ ಹಲ್ಲೆಯಾಗುತ್ತೆ ಅಂತ. ಇದಕ್ಕಿಂತ ಇನ್ನೇನ್ ಪ್ರೂಫ್ ಬೇಕು? ಪ್ರಿಯಾಂಕಾ ಗಾಂಧಿ ಅವರಂತೂ ಇದನ್ನ ಇಂಡೈರೆಕ್ಟ್ ಆಗಿ ಒಪ್ಕೊಂಡು ಬಿಟ್ರು. ಪ್ರಧಾನಿ ಕುರ್ಚಿಯ ಮುಂದೆ ಮಹಿಳಾ ಸಂಸದರು ಹೋದ್ರೆ ಏನಾಗುತ್ತೆ? ಅದಕ್ಕೆ ಮೋದಿ ಯಾಕೆ ಧೈರ್ಯಗಿಡ್ಬೇಕು? ಮೋದಿ ಯಾಕೆ ಎದುರಬೇಕು ಮಹಿಳಾ ಸಂಸದರು ಬಂದ ಮಾತ್ರಕ್ಕೆ? ಅಂದ್ರೆ ಷಡ್ಯಂತ್ರ ಮಾಡಿದ್ರು ಅಂತ ಒಪ್ಕೊಂಡಂತೆ ತಾನೇ ಇದು. ಉತ್ತರ ಪ್ರದೇಶದ ವಿಧಾನಸಭೆಯಲ್ಲಿ ಈ ಹಿಂದೆ ಏನಾಗಿತ್ತು ನೆನಪು ಮಾಡ್ಕೊಳ್ಳಿ. ಸಿಚುವೇಶನ್ ಮೈಕ್ ಕಿತ್ತು, MLA ಗಳು ಒಬ್ಬರಿಗೊಬ್ರು ಮಾರಾಮಾರಿ ಮಾಡಿದ್ರು, ಹೊಡೆದಾಡಿದ್ರು. ಸ್ಪೀಕರ್ ಮೇಲೂ ಸಹ ಹಲ್ಲೆಗಳಾಗಿತ್ತು. ಅದೇ ಡಿಟ್ಟು ಸಿಚುವೇಶನ್ ಎಕ್ಸಾಕ್ಟ್ ಆಗಿ ಲೋಕಸಭೆಯಲ್ಲಿ ಪುನರಾವರ್ತಿಸೋದು ಕಾಂಗ್ರೆಸ್ನ ಇಚ್ಛೆಯಾಗಿತ್ತು. ಇದನ್ನ ಸ್ಪೀಕರ್ ವಿಫಲಗೊಳಿಸಿದ್ರು ಅನ್ನುತ್ತೆ ಬಿಜೆಪಿ. ಸ್ನೇಹಿತರೆ, ಇದು ವಿಚಾರ ಬಹಳ ಸೀರಿಯಸ್ ಆಗುತ್ತೆ. ಯಾರೆಲ್ಲ ಇದರಲ್ಲಿ ಭಾಗಿಯಾಗಿದ್ದಾರೋ ಅವರ ವಿರುದ್ಧ ಸ್ಟ್ರಿಕ್ಟ್ ಆಕ್ಷನ್ ಆಗ್ಬೇಕಾಗುತ್ತೆ. ಇದು ಕೇವಲ ಮೋದಿಯ ವೈಯಕ್ತಿಕ ವಿಚಾರ ಅಲ್ಲ, ದೇಶದ ಪ್ರಧಾನಿಯ ಭದ್ರತೆಗೆ ಸಂಬಂಧಪಟ್ಟಿರೋದು. ವೈಯಕ್ತಿಕವಾಗಿ ಕೇವಲ ಮೋದಿಯ ಹತ್ಯೆಗೆ ಪ್ರಯತ್ನ ಅಲ್ಲ ಇದು. ಒಬ್ಬ ಪ್ರಧಾನಿ, ದೇಶದ ಸಾರ್ವಭೌಮ ದೇಶ ಭಾರತ, ಇಂತಹ ದೇಶದ ಪ್ರಧಾನಿಯ ಹತ್ಯೆಗೆ ಪ್ರಯತ್ನ ಮಾಡಿದಂತಾಗುತ್ತೆ. ಇದನ್ನ ಇಲ್ಲಿಗೆ ಬಿಟ್ರೆ ಮುಂದೆ ಮತ್ತೆ ರಿಪೀಟ್ ಆಗುತ್ತೆ. ನೀವೇ ನೋಡಿ, ಕಳೆದ 10 ವರ್ಷಗಳಿಂದ ಪದೇ ಪದೇ ಪೀಠದ ಮುಂದೆ ನುಗ್ಗೋದು, ಪೇಪರ್ ಗಳನ್ನು ಅರಿಯೋದು, ಸಭಾಧ್ಯಕ್ಷರ ಮುಖದ ಮೇಲೆ ಬಿಸಾಕೋದು, ಪದೇ ಪದೇ ಸದನದ ಬಾವಿಗೆ ನುಗ್ಗೋದು, ಪ್ರಧಾನಿ ಕುರ್ಚಿಯ ಹತ್ತತ್ರ ಸಹ ಹೋಗೋದು, ಇದೆಲ್ಲ ಸಂಸತ್ತಿನ ಇತಿಹಾಸದಲ್ಲಿ ಈ ಹಿಂದೆ ನಡೆದಿರ್ಲಿಲ್ಲ. ಸಂಸತ್ನಲ್ಲಿ ಇರ್ತಕ್ಕಂಥವ್ರಿಗೆ ರಕ್ಷಣೆ ಇಲ್ಲ ಅಂದ್ರೆ ದೇಶದ ಸಾಮಾನ್ಯ ಜನರ ಪಾಡೇನು? ಯಾರೆಲ್ಲ ಪ್ರಧಾನಿ ಮೇಲೆ ಹಲ್ಲೆಗೆ ಪ್ರಯತ್ನ ಮಾಡಿದಾರೋ ಅವರ ಸಂಸತ್ ಸದಸ್ಯತ್ವ ರದ್ದಾಗಬೇಕು. ಅವರ ವೇತನ ಭತ್ಯೆಗಳನ್ನೆಲ್ಲ ತಡೆ ಹಿಡಿಬೇಕು. ಅವರನ್ನ ಆರಿಸಿರ್ತಕ್ಕಂತಹ ಜನರ ಮುಂದೆ ಅವರ ಬಂಡವಾಳ ಬಯಲು ಮಾಡಬೇಕು. ಇಂಥವರ ಮುಂದೆ ಸಂಸತ್ತಿಗೆ ಯಾವುದೇ ಕಾರಣಕ್ಕೂ ಆಯ್ಕೆಯಾಗದಂತೆ ನೋಡಿಕೊಳ್ಬೇಕು. ಇಂಥವರ ಸದಸ್ಯತ್ವವನ್ನೇ ಕ್ಯಾನ್ಸಲ್ ಮಾಡ್ಬೇಕು, ಮನೆಯಲ್ಲಿ ಕೂರಿಸ್ಬೇಕು, ಸದನದಿಂದ ಇವರನ್ನ ಬಹಿಷ್ಕರಿಸಬೇಕು. ಮೋದಿ ಪ್ರಧಾನಿ ಆಗಿರೋದಾದ್ರೂ ಯಾರಿಂದ? ಜನರಿಂದ. ನಿಮ್ಮನ್ನ ಪ್ರತಿಪಕ್ಷದಲ್ಲಿ ಕೂರಿ ಅಂತ ಕೂರಿಸಿದ್ಮೇಲೆ ಪ್ರತಿಪಕ್ಷದ ಕೆಲಸ ಮಾಡ್ಕೊಂಡಿರ್ಬೇಕು. ನಾಳೆ ಜನ ನಿಮಗೂ ಆಶೀರ್ವಾದ ಮಾಡಿದ್ರೆ ನೀವು ಅಧಿಕಾರ ಅನುಭವಿಸಿ. ಅದು ಬಿಟ್ಟು ಒಬ್ಬ ವ್ಯಕ್ತಿಯ ತೇಜೋವಧೆ ಮಾಡೋದು, ಹಲ್ಲೆ ಮಾಡೋದು, ಹತ್ಯೆಗೆ ಪ್ರಯತ್ನ ಮಾಡೋದು ಯಾವ ಪ್ರಜಾಪ್ರಭುತ್ವಕ್ಕೂ ಶೋಭನೀಯವಲ್ಲ. ಅದು ಈ ರೀತಿ ಹಿಡಿದ ಅಧಿಕಾರ ಬಹಳ ದಿನ ಇರೋದಿಲ್ಲ. ನಿಮ್ಗೆ ಏನ್ ಅನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.